ಯಾಕಪ್ಪ ಅಷ್ಟೊಂದು ಕ್ರೀಮ್ ಹಾಕೊಂಡು ಇವತ್ತೇ ಎಲ್ಲ ಖಾಲಿ ಮಾಡಂಗಿದ್ಯಾ? ಅಯ್ಯೋ, ಇದು ಎಕ್ಸ್ಪೈರಿ ಡೇಟ್ ಆಗೋಗ್ತಾ ಇದೆ. ಪ್ರಾಡಕ್ಟ್ ಯೂಸ್ ಮಾಡಿಲ್ಲ ಅಂದರೆ ವೇಸ್ಟ್ ಆಗೋಗುತ್ತೆ. ಅದಕ್ಕೆ ತುಂಬ ಹಾಕ್ಕೊಂಡು ಯೂಸ್ ಮಾಡಿಬಿಡ್ತಾ ಇದ್ದೀನಿ. ಓ ಹಂಗಾ? ನಿಮಗೆಲ್ಲ ಎಕ್ಸ್ಪೈರಿ ಡೇಟ್ ಇಲ್ಲದೆ ಇರೋದೇ ಕಂಡುಹಿಡಿಬೇಕು. ಎಕ್ಸ್ಪೈರಿ ಡೇಟ್ ಇಲ್ಲದೆ ಈ ಪ್ರಪಂಚದಲ್ಲಿ ಯಾವುದಾದ್ರು ಇದೆಯಾ? ಹೌದಲ್ಲ, ದೇವರ ವಾಕ್ಯಕ್ಕೆ ಎಕ್ಸ್ಪೈರಿ ಡೇಟೇ ಇಲ್ಲ. ಅದಕ್ಕೆ ಏನೋ ನಾವು ತುಂಬ ಅಸಡ್ಡೆ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇಯರ್ ರೆಸೊಲ್ಯೂಷನ್ಗೆ ತಗೋಣ, ನ್ಯೂ ಇಯರ್ ರೆಸೊಲ್ಯೂಷನ್ಗೆ ನೆಕ್ಸ್ಟ್ ಮಂತ್ ಓದ್ಕೊಳ್ಳೋಣ ಅಂತ ಹೇಳಿ ದೇವರ ವಾಕ್ಯನ ಓದ್ದೇನೆ ನಾವು ಅಸಡ್ಡೆ ಮಾಡ್ತಾ ಇದ್ದೀವಿ ಅಲ್ಲ. ದೇವರ ವಾಕ್ಯಕ್ಕೆ ಎಕ್ಸ್ಪೈರಿ ಡೇಟ್ ಇಲ್ಲದೆ ಇರ್ಬೋದು, ಆದರೆ ನಮಗೆ ಎಕ್ಸ್ಪೈರಿ ಡೇಟ್ ಇದೆ. ಸೊ ಯಾವಾಗ ದೇವರ ಬರುವಿಕೆ ಅಂತಲೂ ನಮಗೆ ಗೊತ್ತಿಲ್ಲ. ಆದ್ದರಿಂದ ನಾವೆಲ್ಲರೂ ಎಚ್ಚೆತ್ಕೊಳ್ಬೇಕು. ಎಷ್ಟೇ ಜನ ಬೋಧಕರು ಬಂದು ನಮಗೆ ಹೇಳಿದ್ರು ಕೂಡ, ಮನ ತಿರುಗಿ ದೇವರ ವಾಕ್ಯಕ್ಕೆ ಒಪ್ಪಿಸಿಕೊಡಿ ಅಂದರೂ ಕೂಡ ನಾವು ಒಪ್ಪಿಸಿಕೊಡಲ್ಲ. ಆದರೆ ಒಬ್ಬರು ಹೇಳಿದ್ರೆ ಖಂಡಿತ ಅದು ಸಾಧ್ಯ. ಅದು ಯಾರು ಗೊತ್ತಾ? ನಿಮ್ಮ ಇನ್ನರ್ ಮ್ಯಾನ್, ನಿಮ್ಮ ಅಂತರಾಳದಲ್ಲಿ ಒಬ್ಬ ಮನುಷ್ಯ ಇರ್ತಾನೆ. ಅವನು ಹೇಳಿದ್ರೆ ಮಾತ್ರ ನೀವು ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಇಟ್ಸ್ ನಾಟ್ ಲೇಟ್, ಜಸ್ಟ್ ವೇಕ್ ಹಿಮ್ ಅಪ್.